ಎಲ್ಲರಿಗೂ ನಮಸ್ಕಾರ. ನಾನು ಅಶೋಕ್. ನಾನಿವತ್ತು ಕರಡಿ ಸಿದ್ದೇಶ್ವರ ಎಂಬ ಒಂದು ಪುಣ್ಯ ಕ್ಷೇತ್ರವನ್ನು ತೋರಿಸುತ್ತಿದ್ದೇನೆ. ಅದರ ಜೊತೆಗೆ ಈ ಕ್ಷೇತ್ರದ ಬಗ್ಗೆ ಮಾಹಿತಿನೂ ಸಹ ಕೊಡುತ್ತಿದ್ದೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ನಾನು ನಮ್ಮ ಭಾವನ ಊರಿಗೆ ಹೋಗಿದ್ದೆ. ಅವರ ಅಕ್ಕ ತಂಗಿ ಮಕ್ಕಳುಗಳು ಎಲ್ಲರೂ ಬಂದಿದ್ದರು. ಆ ಕಾರಣದಿಂದ ಒಂದಿಸದ ಮಟ್ಟಿಗೆ ಅಲ್ಲೇ ಲೋಕಲ್ ಅವರ ಮನೆ ದೇವರ ಜೊತೆಗೆ ಒಂದು 2-3 ಪುಣ್ಯ ಕ್ಷೇತ್ರಗಳು ಇದ್ದಾವೆ. ಅವು ನೋಡೋಕ್ಕೆ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿದ್ದು. ಇವನು ನನ್ನ ಅಳಿಯ, ಮೊದಲನೇ ಅಳಿಯ, ಇವನು 2ನೇ ಅಳಿಯ. ಅದರ ಜೊತೆಗೆ ಇವರೆಲ್ಲ ಏನಿದ್ದಾರೆ, ನಮ್ಮ ಭಾವ ಇದ್ದಾರಲ್ಲ, ಅವರ ಅಕ್ಕ ತಂಗಿ ಯಜಮಾನ್ರುಗಳು ಮಕ್ಕಳುಗಳು, ಇವರೇನು ಕಾಣ್ತಾ ಇದ್ದಾರೆ, ಇವರೆಲ್ಲ ಸೇರ್ಕೊಂಡು ಇಲ್ಲಿ ಕ್ಷೇತ್ರಕ್ಕೆ ಹೋಯ್ದು. ಈ ಕ್ಷೇತ್ರದ ವಿಶೇಷತೆ ಏನೆಂದರೆ ಇಲ್ಲಿ ನಾಗಪುಷ್ಪ ದಳದ ಮರವೂ ಇದೆ. ನೋಡಿ ಸ್ನೇಹಿತರೆ, ಇದು 6 ಪುಷ್ಪ ದಳದ ಒಂದು ಹೂವು. ಅದರ ಜೊತೆಗೆ ಶಿವಲಿಂಗ ಥರ ಇದ್ದರೆ, ಆಮೇಲೆ ಇಲ್ಲಿ ಹೂಗಳಿದ್ದಾವೆ, ಸಣ್ಣ ಸಣ್ಣ ಹೂಗಳು. ಇವು ಸಾವಿರಾರು ನಾಗ ಪುಷ್ಪ ಆಗಿರೋದಕ್ಕೆ ಇದು ಶಾಸ್ತ್ರ ನಾಗಪುಷ್ಪ ದಳ ಅಂತಲೂ ಕರೆಯುತ್ತಾರೆ. ಈ ಕ್ಷೇತ್ರದ ವಿಶೇಷತೆ ಏನೆಂದರೆ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡುವಾಗ ಹುತ್ತ ಬೆಳೆದಿತ್ತಂತೆ. ಅಷ್ಟು ಜ್ಞಾನಭಂಗರಾಗಿ ತಪಸ್ಸು ಮಾಡ್ತಾ ಇದ್ರಂತೆ. ಆಮೇಲೆ ಆ ತಪಸ್ಸು ಮಾಡೋ ಸ್ಥಳದಲ್ಲಿ ಒಂದು ಹಸು ಬಂದು ಸ್ವಇಚ್ಛೆಯಿಂದ ಹಾಲನ್ನು ಗುರುಗಳ, ಋಷಿಮುನಿಗಳ ತಲೆಯ ಮೇಲೆ ಹಾಲನ್ನು ಕರೆಯುತ್ತಾ ಇತ್ತಂತೆ. ಅಂಥ ಒಂದು ಐತಿಹಾಸಿಕ ಪುಣ್ಯ ಸ್ಥಳ. ಆ ಕಾರಣದಿಂದ ಈ ಪುಣ್ಯ ಸ್ಥಳದ ಬಗ್ಗೆ ಅಲ್ಲಿನ ಅರ್ಚಕರೇ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತಾರೆ. ನಾನು ಅವರಿಂದಲೇ ತಿಳಿಸುತ್ತಿದ್ದೇನೆ. ಈ ದೇವ್ರ ಐತಿನದ ಆಕಳು ಬಂದು ಗುರ್ತು ಮಾಡೈತ್ರಿ. ಈ ದೇವ್ರ ಐತಿನದ ಆಕಳು ಬಂದು ಗುರ್ತು ಮಾಡೈತಿ. ಆಮೇಲೆ ಅವರು 3-4 ದಿವಸನೂ ಅದು ಇಲ್ಲೇ ಹಾಲು ಕರ್ಕಂದು ಮನೆಗೆ ಹೋಗೋದಂತ್ರಿ. ಆಮೇಲೆ ಅವರು 3-4 ದಿನ ನೋಡಿ ನಮ್ಮ ಆಕಳಿಗೆ ಎಷ್ಟು ಹಾಲು ಕೊಡ, ಯಾಕೆ ಕೊಡುವಲ್ದು ಅಂತಂದು ಒಂದು ಫಾಲೋ ಮಾಡ್ಕೊಂತ ನೀವ್ ಹೆಂಗ್ ಬಂದಿರಲ್ಲ ಅಷ್ಟ್ರು ಬಂದ್ರಂತ್ರಿ ಅವ್ರ ಮನೆಯವ್ರ. ಅವಾಗ ಬಂದಾಗ ಅದಿಷ್ಟೇ ಇತ್ತಂತ್ರಿ, ಆ ಬಾಗಿಲು, ಆ ಸಣ್ಣ ಬಾಗಲ್ ಅಷ್ಟೇ ಇತ್ತಂತ, ಆ ಬಾಗಿಲು ಇತ್ತಂತ. ಅವಾಗ ಮ್ಯಾಗ ದೇವತೆಲಿ ಮ್ಯಾಲ ಹುತ್ತು ಬೆಳತಂತ್ರಿ. ಆ ಹುತ್ತಕ್ಕೆ ಹಾಲು ಕರಿಯೋದಂತ ಆಕಳ. ಆ ಹಾಲು ಒಳಗ ಬರದಂತ್ರಿ, ಬರದಂತ ಹಾಲು. ಅವಾಗ ಋಷಿಗಳು ತಪಸ್ ಮಾಡ್ತಿದ್ರಂತ. ಆ ಋಷಿಗೆ ದಿವ್ಸ ಹಾಲು ಕೊಟ್ಟು ಹೋಗೋದಂತ. ಅದ್ರ ಮೇಲೆ ದನ ಕೈಯ ಮೇಲೆ ಸಂಶಯ ಇಟ್ರಂತ, ನೀನೇ ಕರ್ಕೊಂಡ್ ಕುಡಿತೀಯ ಅಂತ. ಇಲ್ರಿ ನನಗೆ ಸಿಗೋದಿಲ್ಲ, ಅದು ಎಲ್ಲಿಗೆ ಹೋಗತಿ ಅಂತಂದ್ರಂತ. ಆಮೇಲೆ ಒಂದ್ ದಿವ್ಸ ನೋಡಿ, 4 ದಿವಸ ನೋಡಿ, 5ನೇ ದಿವ್ಸಕ್ಕೆ ಬೆಳಗ್ಗೆ ಹಾಲು ಬಿಟ್ಗಳಿಲ್ದಂಗ ಇಲ್ಲಿ ಬಂದ್ರಂತ. ಆ ನಟ್ಗೆಂದು ಅದು ನೀವ್ ಕ್ರಾಸ್ ಐತಲ್ಲ, ಅಲ್ಲಿ ಅಷ್ಟು ಹಿಂದಿದ್ರ ಅದು ಒಂದೇ ಮ್ಯಾಲ್ ಬಂದು ಹಾಲು ಕರೆಯೋದಂತ. ಅವಾಗ ಅದಿಷ್ಟೇ ಬಾಗಲತ್ತಂತ್ರಿ. ಅದು ಆಚಕಡೆ ಐತಲ್ಲ ಸಣ್ಣದ, ಅದೊಂದೇ ಇತ್ತಂತ. ಅವಾಗ ಕಾಲದಾಗ ಬ್ಯಾಟ್ರಿ ಇದ್ದಲ್ಲಂತ್ರಿ, ಲಾಟಿನ್ ಹಚ್ಕೊಂಡ್ರಂತ. ಲಾಟಿನ್ ಹಚ್ಕೊಂಡ್ ಕತ್ಲು ಬೆಳಕ್ ಬಿತ್ತು. ಆ ಮೂತಿ ಮಾಲ್ ಹಾಲು ಬರೋದ್ ಕಾಣ್ತ. ಸತ್ಯರತಿಗೆ ಹಾಲು ಕರಿತೈತಿ ಅಂತಂದ ಸಿದ್ದಪ್ಪನ ಹೆಸರು ಹೇಳಿ ಈ ಬಾಗಲ್ ತಗ್ಸಕ್ ಹಚ್ಚಿದ್ರಂತ. ಈ ಪೂರ್ತಿ ಮುಚ್ಚಿತ್ತಂತ್ರಿ ಇದು. ಈ ಬಾಗಲ್ ತಗ್ಸಕ್ ಹಚ್ಚಿದ್ರಂತ. ಈ ಪೂರ್ತಿ ಬಂಡಿ ಪೂರ್ತಿ ಇತ್ತಂತಮ್ಮ. ಈ ಬಾಗಲ್ ತಗ್ಸಕ್ ಹಚ್ಚಿದ್ರಂತ. ಈ ಬಾಗಲ್ ಓಪನ್ ಆಗೋ ಮಟ್ಟ ಇಲ್ಲೇ ಇರ್ಬೇಕು, ಅವ್ರು ಒಡ್ರ ಹೋಗಂಗಿಲ್ಲ. ಇದು ಯಾವಾಗ ಓಪನ್ ಆತು ಅವ್ರು ಇಲ್ಲೇ ತೀರ್ಕೊಂಡ್ರಂತ್ರಿ. ಯಾಕೆ ತೀರ್ಕೊಂಡ್ರಿ ನೀವ್ ಹೇಳ್ರಿ. ಈ ಗವಿ ಒಳಗ ಆ ತಪಸ್ಸುಗಳದ್ದು ಅರ್ಧ ಬರ್ದಾಗೈತಂತ. ತಪಸ್ ಮುಗುದಿಲ್ಲಂತ. ಇವ್ರು ಬೆಳಕ್ ಮಾಡಿದ ಕೊಟ್ಲೆ ನೀವೆಲ್ಲ ಅಷ್ಟ್ರ ಹೆಂಗ್ ನುಗ್ಗಿದ್ರಲ್ಲ ಹಂಗ ನುಗ್ಗಿದ್ರಿ, ಗದ್ದ ಜಾಸ್ತಿ ಆತ. ನಮ್ಮ ಮೌನದ ತಪಸ್ಸಿಗೆ ನೀವು ಭಂಗ ಮಾಡಿಬಿಟ್ರಲ್ಲ ಅಂತಂತಂದ ಬಾಗಲ ಒಳಗೆ ಶಾಪ ಕೊಟ್ಟು ಮತ್ತೆ ಬೇರೆ ಆಶ್ರಮಕ್ಕ ಹೋದ್ರು ಅಂತ ಹೇಳ್ತಾರೆ. ನೀ ಏನ್ ಮ್ಯಾಗ ಹೋಗಿದ್ದಲ್ರಿ, ಅಲ್ಲಿ ಸುರಂಗ ಮಾರ್ಗ್ರೆ ಇದೆ. ಆ ಹಂಟಿನಿಂದ ಇಲ್ಲಿಂದ ಕೋಳಿ ಬಿಟ್ರ ಮದಗದ ಕೆಂಚವಂತ ಹೋಗಿ ಕೋಳಿ ಕುಗಿತಂತ್ರಿ ಹಿಂದ. ಅವಾಗ ಶರಣರ ಕಾಲದಾಗ 500 ವರ್ಷದ ಹಿಂದಮ್ಮ. ಸುರಂಗ ಮಾರ್ಗ ಐತಲ್ಲಿ. ಅದ ಹಂಟಿಯಿಂದ ನೋಡಪ್ಪ, ಹಂಟಿ ಸಂಧಿಗೆ ನೋಡು, ದೀಪ ಸಂಧಿ ನೋಡು. ಅಲ್ಲೇ ನೋಡು. ಆಮೇಲೆ ಹಂಗ ಕೈ ಹಿಡ್ದ ಬೆತ್ತ ಹಿಡ್ದನಲ್ಲ ನಾನು, ಹಂಗ ತೋರ್ಸಿ ಹಿಂಗ ಅಡ್ಡಂಗಿಡ ಕಾಣ್ತತ್ ನೋಡಲ್ಲಿ. ಇಲ್ಲಿಂದ ಕೋಳಿ ಬಿಡ್ರ ಅಲ್ಲಿ ಹೋಗಿ ಕೂಗಿತ್ತಂತ. ಅವಾಗ ಇಲ್ಲಿ ಚಿತ್ರಶೇಖರ್ ಸೋಮಶೇಖರ್ ಪ್ರಯಾಣಕ್ ಬಂದ್ರಂತ್ರಿ. ಇಲ್ಲಿ ಅಲ್ಲಿ ಅದವಲ್ರಿ ಬಾವಿ ಹೋಗಿದ್ರಲ್ ನೀವ್ ಅಲ್ಲಿ. ಈಗೇನ್ ನೀರ್ ಐತಲ್ರಿ, ಅದು ಮನ್ಸನ್ ಗುಂಡಿ. ಈ ತೆಳಗೇನ್ ಖಾಲಿ ಐತಲ್ರಿ, ಅದು ತುಂಬಿಕೊಂಡಿತ್ತಂತ್ರಿ ಅವಾಗ. ಇದು ಮಂಗನ ಗುಂಡಿ, ಅದು ಮನ್ಸನ್ ಗುಂಡಿ. ಅವಾಗ ಹಿಂದ ಚಿತ್ರಶೇಖರ್ ಸೋಮಶೇಖರ್ ಇಬ್ಬರು ಒಂದೊಂದು ಬಿದ್ರ ಹೊಟ್ಟೆ ಮಾಡ್ಕೊಂಡ್ರಂತ್ರಿ.
ಬಿದ್ರಗೊಟ್ಟ ಮಡ್ಕೊಂಡಾಗ ತಮ್ಮ ಬಂಗನ ಗುಂಡಾಳ ನೀರ್ ತುಂಬ್ಕೊಂಡಂತ್ರೆ, ಅಣ್ಣ ಅದ್ರ ತುಂಬ್ಕೊಂಡ. ತಮ್ಮ ಏನ್ ಮಟ್ಟಿ ಈ ಹುಡುಗದಲ್ಲ ಇವನೇನ್ ಮಟ್ಟಿ ನಿನ್ ಮೇಲೆ ಉಗ್ಗಿರಂಗ ನೀನೇನ್ ಮಾಡಿದೆ ಮೊಬೈಲ್ ಇಟ್ಕೊಂಡ್ ಬಿಟ್ಟು ಬಂಗಿ ಹೆಂಗ್ ಹಾರಾಟತ್ತಲ್ಲ ಹಂಗ ಹಾರಾಟ ಕಸಿದಂತ ಇಲ್ಲೇ. ಆಮೇಲೆ ಅವ್ರು ನಾವೇ ಅಣ್ಣ ತಮ್ಮರು ಮನ್ಸ್ಯ ಹೋಗಿ ಹೋಗಿ ಮನ್ಸ್ಯ ಆದ್ವಿ, ಬೇರೆ ಬೇರೆ ಹಠ ಇದ್ದಾರ ಏನ್ ಬೇಕಂದ್ರೆ ಮಾಡ್ತಾರಂತ ಒಂದ್ ಶಾಪ ಕೊಟ್ರತ್ರಿ. ಎಷ್ಟೇ ಮಳೆ ಬಂದ್ರು ಬರೇದೇ ಇರ್ಬೇಕಿದು ಈ ತಲೆಗಿಂದ. ಇಷ್ಟ ಐತ್ ನೋಡ್ರಿ. ಸಮಯ ಇದು ನೀರ್ ಬರ್ತದೆ ಇಲ್ವೋ ವರ್ಷ ಪೂರ್ತಿ? ವರ್ಷ ಪೂರ್ತಿ ಇರ್ತತ್ರಿ. ಮೊದ್ಲು ಬರ್ತದ್ರಿ, ಈಗೆಲ್ಲ ಬಳಸಂಗಿಲ್ಲಲ್ರಿ. ಬರಗಾಲ ಬಂದ್ರು ಇರ್ತತ್ರಿ ಇದು ಎನಿ ಟೈಮ್. ಎನಿ ಟೈಮ್. ಈಗ ಐತ್ ನೋಡ್ರಿ ನೀರ್ದೆ ಕಸ ಗಿಸ ಹಾಕ್ಬಾರ್ದು, ಕಸ ಪಸ ಅಲ್ರಿ. ಮತ್ ಈಗ ಇದೀಗ ಐತಲ್ರಿ 57 ಇಸದಲ್ಲಿ ಕಲ್ಲ ಬರ್ದಾರ ನೋಡ್ರಿ ಅಲ್ಲಿ. ಇದು ಕಲ್ಲಾಗ ಐತ್ ನೋಡ್ರಿ ಅಲ್ಲಿ ಅದ ತಮ್ಮ ನೋಡಲ್ಲಿ. ಇಂತ ಅವ್ರ ಏನ ಕೆಲ್ಸ ಸಿಕ್ಕತ್ತಂತ್ರಿ 57ನೇ ಇಸ್ವಿಗ ಇಂತ ಕಲ್ಲು ಹಾಕ್ಸಿದ್ರಿ. ಬರೀ ನೆಲ ಐತ್ರಿ, ಇದು ಸೈನ್ಯಾಕ್ ಬೆಳಿಬೇಕಾಗಿತ್ತ. ಇಂತ ಕಲ್ಲು ಹಾಕ್ಸಿದ್ರಂತ. ಅದ ಎಲ್ಲ ಐತ್ ನೋಡ್ರಿ. ಅದ ಅವ್ರು ಮದ್ನಾಳ್ಯಾರ ಈ ದೇವತ್ನ್ಯಾರ ಅವ್ರು.